ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ರಚನೆಯಾಗಿ ಸಂಪುಟ ರಚನೆ ಅಂದರೆ ಮೊದಲ ಸುತ್ತು ಫೈನಲ್ ಆಗಿದೆಯಲ್ವ, ಎರಡನೇ ಸುತ್ತಿನ ಸಂಪುಟ ಅಂದರೆ ಸಚಿವರುಗಳನ್ನು ಸೇರ್ಪಡೆ ಮಾಡಿಕೊಡುವಂಥ ಪ್ರಕ್ರಿಯೆ ಈಗ ಶುರು ಆಗ್ತಾ ಇದೆ. ಅಂದರೆ ಪಟ್ಟಿ ರೆಡಿ ಮಾಡ್ತಾ ಇದ್ದಾರೆ. CM, ಮಾಜಿ CM, ಹೈಕಮಾಂಡ್ ನಾಯಕರ ಕೋಟ ಎಲ್ಲ ರೆಡಿ ಆಗ್ತಾ ಇದೆ. ಇದರಲ್ಲಿ ಈಗ ಹೊಸ ರೀತಿ ತಲೆನೋವು ಸೃಷ್ಟಿಯಾಗಲಿದೆಯಾ ಕಾಂಗ್ರೆಸ್ಗೆ? ಮೊದಲ ಪಟ್ಟಿಯಲ್ಲಿ ಏನೇನಾಯಿತು ಗಮನಿಸಿದ್ವಿ. ಅಂತೂ ಇಂತೂ ಮುನಿಸಿಕೊಂಡವ್ರನ್ನ, ರಾಜೀನಾಮೆ ಕೊಟ್ಟವ್ರನ್ನ ಎಲ್ಲ ಹಿಡಿದಿಟ್ಕೊಂಡ್ರೆ ಸಾಕಾಗಿದೆ. ಸೀನಿಯರ್ಸು ಸಿಡ್ದೆತ್ತಿರೋದು ನೋಡ್ತಾ ಇದ್ದೀವಿ, ಸ್ವಿಚ್ ಆಫ್ ಮಾಡ್ಕೊಂಡಿರೋದು ನೋಡ್ತಿದ್ದೀವಿ, ವಿದೇಶಕ್ಕೆ ಹಾರಿರೋದು ನೋಡ್ತಿದ್ದೀವಿ. ಕೈ ನಾಯಕರೇ ಕೆಲವರು, ರಾಜಣ್ಣಂಥವರು ನರೇಂದ್ರ ಮೋದಿ ಅವ್ರಿಗೆ ಜೈ ಅಂತಿರೋದು ನೋಡ್ತಿದ್ದೀವಿ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿರೋವಾಗ ಈ ಕಡೆ ಎರಡನೆಯ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಟ್ಟಿಯಿಂದ ಮಿಸ್ ಆಗ್ತಾರಾ? ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು, ಡೌಟ್ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅವ್ರ ಪರವಾಗಿ ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡ್ತಾರೆ, ಅದರಲ್ಲೂ ಡೌಟ್ ಇಲ್ಲ. ಆದರೆ ಜಮೀರ್ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಖನೀಜ್ ಫಾತಿಮಾ ಇನ್ನಾಗಲಿದ್ದಾರಾ? ಎರಡೆರಡು ಕೋಟಾದಲ್ಲಿ ಫಿಟ್ ಆಗ್ತಾರೆ ಅವರು. ಒಂದು ಮಹಿಳೆ ಮತ್ತು ಮುಸಲ್ಮಾನರಿಗೆ ಇನ್ನಷ್ಟು ಸಚಿವ ಸ್ಥಾನ ಕೊಟ್ಟು ಬಿಟ್ಟರೆ ಖಾದರ್ ಅವ್ರು ಕೊಟ್ಟಿದ್ದಾಗಿದೆ. ಬೇರೆ ಬೇರೆ ಅವ್ರಿಗೆ, ರಿಜ್ವಾನ್ ಅರ್ಷದ್ ಅವ್ರಿಗೋ ಅಥವಾ ಸಲೀಮ್ ಅವ್ರಿಗೋ ಫಾತಿಮಾ ಅವ್ರಿಗೋ ಕೊಟ್ಟು 2-3 ಸ್ಥಾನಗಳನ್ನು ಕೊಡಲೇಬೇಕಾಗತ್ತೆ. ಯಾಕಂದರೆ ಈಗ ನಂಬರ್ 1 ಅವರು 80 ಲಕ್ಷ ಅನ್ನೋ ಕಾರಣಕ್ಕೆ ಅವಕಾಶ ಮಾಡಿಕೊಟ್ಟು ಒಬ್ಬರು ಜಮೀರ್ ಅವ್ರನ್ನ ಹೊರಗಿಟ್ರೆ ಏನು ತಪ್ಪಿಲ್ಲ ಅನ್ನೋ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರೆ ಅಕಸ್ಮಾತ್ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ ಅದಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಔಟ್ ಆಗಲೇಬೇಕಾಗತ್ತೆ. ಹಲವು ಕಾರಣಗಳಿವೆ. ಈಗ ಒಂದು ಆಗಿ ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ಗೆ ನ್ಯಾಯ ಸಿಗ್ಲೇಬೇಕು, ಅವ್ರಿಗೆ ಒಂದು DCM ಹುದ್ದೆ ಕೊಡ್ಲೇಬೇಕು, ಅವ್ರಿಗೆ ಮಂತ್ರಿ ಸ್ಥಾನನೂ ಜೊತೆಲಿ ಕೊಡ್ಬೇಕು ಅಂತ ನಮ್ದು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ನಾವೇನು ಎಲ್ಲ ಕೇಳ್ಕೊತಾ ಇದೀವಿ ಅಂದ್ರೆ, ಜಮೀರ್ ಅಹಮದ್ ಅವರು ಒಬ್ಬ ಸರ್ವ ಜನಾಂಗದ ನಾಯಕ, ಬರೀ ಒಂದು ಸಮುದಾಯದ ನಾಯಕ ಅಲ್ಲ, ಪೂರ್ತಿ ರಾಜ್ಯದಲ್ಲಿ ಸರ್ವ ಜನಾಂಗದ ಎಲ್ಲಾ ಜಾತಿ ಧರ್ಮಗಳಿಗೆ ಗೌರವ ಕೊಟ್ಟು ಕೆಲಸ ಮಾಡಿರುವಂತ ಒಬ್ಬ ಶ್ರೀಮಂತ ನಾಯಕ ಅಂದ್ರೆ ಬಿಜೆಡ್ ಜಮೀರ್ ಅಹಮದ್ ಖಾನ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ತೊಡಕಾಗಿರೋದು. ಅದರ ನಡುವೆಯೂ ಅವರು ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಕಡೆಯಿಂದನೂ ಪ್ರಯತ್ನಗಳಾಗ್ತವೆ. ಬಟ್ ಪರಿಸ್ಥಿತಿ ಹಂಗೆ ಉದ್ಭವ ಆದರೆ ಲಕ್ಷ್ಮಣ್ ಸವದಿ ಅವ್ರಿಗೀಗ ಗಡಿ ಭಾಗದಲ್ಲಿ ಪಕ್ಷ ಸಂಘಟನೆಗಾಗಿ ಅವ್ರನ್ನ ಕರ್ಕೊಂಡಿದ್ದೇ ಯಾಕೆ ಪಕ್ಷಕ್ಕೆ? 2023 ಚುನಾವಣೆಯಲ್ಲಿ ಒಬ್ಬರು ಸ್ಟ್ರಾಂಗ್ ಲೀಡರ್, ಸಮುದಾಯದ ಹಿಡಿತ, ಒಂದು ಜಿಲ್ಲೆಯಲ್ಲ 3-4 ಜಿಲ್ಲೆಗಳಲ್ಲಿ ತುಂಬ ಬೇಕಾದವರು, ಗಡಿ ಭಾಗದಲ್ಲಿ ಸಂಘಟನೆಗೆ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಈಗ ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವರಾಗಿ ತಮ್ಮ ಹಿಡಿತವನ್ನು ಮುಂದುವರಿಸ್ತಾರೆ ಸತೀಶ್ ಜಾರಕಿಹೊಳಿ, ಡೌಟ್ ಇಲ್ಲ. ಈಗ ಅವರು ಅಧ್ಯಕ್ಷ ಕುರ್ಚಿನೂ ಬಿಟ್ಟುಕೊಡೋಕೆ ರೆಡಿ ಆದರೂ ಕಡೆಗೆ ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೆ ಅಂತಾನೆ ಕೇಳಿ ಬಂದಿದ್ದು. ಅವ್ರಿಗೆ ಎರಡೂ ಬೇಕಿತ್ತು, ಒಂದು ತಪ್ಪಿಸಿದ್ರು, ಬೇಕಾಗಿದ್ದನ್ನೇ ತಪ್ಪಿಸಿದ್ರು ಅನ್ನೋ ಥರ ಅವರ ಬೇಜಾರು ಕೂಡ ವ್ಯಕ್ತವಾಗಿದೆ. ಸ್ಟಿಲ್ ಅವರು ದೊಡ್ಡ ಖಾತೆಯನ್ನು ಪಡ್ಕೊಳ್ತಾರೆ ಈಗ, ಅಂದರೆ ಆಲ್ರೆಡಿ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡೋದಾ ಇಲ್ಲ ಲಕ್ಷ್ಮಣ ಸವದಿ ಅವ್ರಿಗೆ ಕೊಡೋದಾ ಅನ್ನೋ ಕನ್ಫ್ಯೂಷನ್ನು, ಆ ಪೈಪೋಟಿ ಈಗ ಶುರುವಾಗಿದೆ. ಲಕ್ಷ್ಮಣ ಸವದಿ ಅವರು BJPಯಲ್ಲಿ DCM ಆಗಿದ್ದ ನಾಯಕ. ಕಾಂಗ್ರೆಸ್ಸಲ್ಲಿ ಅವ್ರಿಗೊಂದು ಒಳ್ಳೆ ಭವಿಷ್ಯ ಖಂಡಿತ ಇದೆ ಮತ್ತು ಕಾಂಗ್ರೆಸ್ಗೂ ಅವರಿಂದ ಅನುಕೂಲ ಇದೆ. ಸಂಘಟನೆಗೋಸ್ಕರ, ಎಲೆಕ್ಷನ್ ತಯಾರಿಗೋಸ್ಕರ ಅವ್ರಿಗೆ ಕೊಟ್ಟ ಮಾತಿನಂತೆ ಭರವಸೆ ಕೊಟ್ಟೇ ಕರ್ಕೊಂಡು ಬಂದಿರೋದಲ್ವ. ಆಮೇಲೂ ಕೂಡ ಮೊದಲ ಅವಧಿಯಲ್ಲಿ ಅವ್ರಿಗೆ ಏನು ಸಚಿವ ಸ್ಥಾನ ಸಿಗಲಿಲ್ಲ. ಆ ಸಮಯದಲ್ಲಿ ಹೈಕಮಾಂಡ್ ನಾಯಕರೇ ಲಕ್ಷ್ಮಣ್ ಸವದಿ ಅವರಿಗೆ ನಿಮ್ಗೆ ಸ್ಥಾನಮಾನ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಾನು ಚೆನ್ನಾಗಿ ನಿಭಾಯಿಸಿದ್ದೀನಿ ಗೃಹಲಕ್ಷ್ಮಿ ಅನ್ನುವಂಥ ವಾದ ಮಂಡನೆ ಮಾಡಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಇಬ್ಬರಲ್ಲಿ ಯಾರಿಗೆ ಅನ್ನೋದೇ ಈಗ ಕುತೂಹಲ. ಲಕ್ಷ್ಮಣ್ ಸವದಿ ಅವ್ರಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ, ಬಿಕಾಸ್ ನಾಳೆ ಯಾರನ್ನಾದರೂ ಕರ್ಕೊಂಡು ಬಂದರೆ ಅವ್ರು ನಂಬಬೇಕಲ್ಲ, ಹಿಂಗೆ ಕೊಡ್ತಾರೆ ಕೈನ ಅನ್ನೋ ಥರ ಆಗ್ಬಿಡುತ್ತೆ. ಆ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆಲ್ರೆಡಿ 2.5 ವರ್ಷ 3 ವರ್ಷನೇ ಆಗೋಯ್ತು, ಇನ್ನು ಕಂಪ್ಲೀಟ್ ಮಾಡಿದಾರಲ್ಲ ಅವರು. ಬೆಳಗಾವಿಯಲ್ಲಿ ಇನ್ನೊಬ್ರಿಗೆ ಚಾನ್ಸ್ ಕೊಡೋಣ, ಅವ್ರಿಗೆ ಬೇರೆ ಏನಾದರೂ ಪಕ್ಷದಲ್ಲಿ ಸಂಘಟನಾ ಜವಾಬ್ದಾರಿ ಕೊಡಬಹುದು. ಹಾಗಾಗಿ ಲಕ್ಷ್ಮಣ್ ಸವದಿ ಅವ್ರಿಗೆ ಚಾನ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಖನೀಜ್ ಫಾತಿಮಾ ಅವ್ರಿಗೆ ಅವಕಾಶ ಕೊಟ್ಟುಬಿಟ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎರಡೂ ಕಡೆಯಿಂದ ಬೆಳಗಾವಿ ಮತ್ತು ಮಹಿಳಾ ಕೋಟ ಎರಡೂ ವಿಚಾರದಲ್ಲಿ ಅವ್ರಿಗೆ ಕೌಂಟರ್ ಆಗಿಬಿಡುತ್ತೆ. ಇದು ರೂಪಕಲಾ ಶಶಿಧರ್ ಅವರ ಹೆಸರು ಕೇಳಿ ಬರ್ತಿತ್ತು, ಅವರಿಗೆ ಅವಕಾಶ ಇಲ್ಲ ಬಿಡಿ. ಮುನಿಯಪ್ಪನವರೇ ಸಚಿವರಾಗಿರೋದ್ರಿಂದ ಹಿಡಿತ ತಪ್ಪಬಾರ್ದು ಅಂತ.
ಈ ಕಡೆ ಬೇರೆ ಬೇರೆ ಆಯ್ಕೆಗಳು ಕಾಣ್ತಿದ್ದಾವೆ. ಬೆಳಗಾವಿಯಿಂದ ಹೊಸಬರು ಇನ್ನಷ್ಟು ಜನ ಪೈಪೋಟಿಗಿಳಿದಿದ್ದಾರೆ. ಸೀನಿಯರ್ಸ್ ಅಷ್ಟೇ ಅಲ್ಲ, ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ ತುಂಬ ಜನ. ಹೊಸಬರು ಈಗ ಪೈಪೋಟಿಯಲ್ಲಿ ಜೋರಾಗಿದ್ದಾರೆ. ರಾಮದುರ್ಗ ಶಾಸಕ ಸಿದ್ದರಾಮಯ್ಯನವರ ಪರಮಾಪ್ತ ಅಶೋಕ್ ಪಟ್ಟಣ್ ಅವ್ರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟ್ ಬೀಸ್ಬೋದು. ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಗಿ, ಚಿಕ್ಕೋಡಿ ಶಾಸಕ ಹುಕ್ಕೇರಿ, ಸುಮಾರು ಜನ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಈ ಸೆಕೆಂಡ್ ಲಿಸ್ಟಲ್ಲಿ ಯಾರ್ಯಾರು ಪೈಪೋಟಿಯಲ್ಲಿರೋದು ಅಂತ ನೋಡಿದ್ರೆ ತಂಗಡಗಿ, ಸಂತೋಷ್ ಲಾಡು, SS ಮಲ್ಲಿಕಾರ್ಜುನ್, ಚಲುವರಾಯಸ್ವಾಮಿ, ದೇಶಪಾಂಡೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ದಿನೇಶ್ ಗುಂಡೂರಾವ್, HK ಪಾಟೀಲು, ಜಯಚಂದ್ರ ಅವರು, ಕೃಷ್ಣಮೂರ್ತಿ, ಸಲೀಂ ಅಹಮದ್, ಮಾಗಡಿ ಬಾಲಕೃಷ್ಣ, ಶಿವಲಿಂಗೇಗೌಡ, ಪುಟ್ಟರಂಗ ಶೆಟ್ಟಿ, ಈ ಥರ ಉದ್ದ ಲಿಸ್ಟೇ ಇದೆ. 2ನೇ ಪಟ್ಟಿಯಲ್ಲಿ ತಾವು ಸ್ಥಾನ ಪಡ್ಕೊಳ್ಬೇಕು ಅಂತ. ಅದ್ರ ಪೈಕಿ ಬೆಳಗಾವಿದು ಹೆಚ್ಚಿನ ಗಮನ ಸೆಳೀತಿರೋದು. ನೋಡಿ, ಬಸವರಾಜ ರಾಯರೆಡ್ಡಿ ಅವರ ಸುದ್ದಿ ನಿನ್ನೆ ಇಟ್ವಿ ನಾವು. ಸ್ಪೀಕರ್ ಆಗಿ ಅಂತ ಸುಮಾರು ಜನಕ್ಕೆ ಹೇಳ್ತಿದ್ದಾರೆ. ಸುಮಾರು ಜನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಆ ಪೈಕಿ ಬಸವರಾಜ ರಾಯರೆಡ್ಡಿ ಅವರು ವಿದೇಶಕ್ಕೆ ಹಾರಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್, ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ 3 ದಿನದಿಂದ ಅಂತ ಹೇಳಲಾಗ್ತಿದೆ. ಹಾಗಾಗಿ ಇನ್ನೂ ಒಂದು ಸುತ್ತಿನ ಆಕ್ರೋಶ ಸ್ಫೋಟ ಆಗೋದು ಬಾಕಿ ಇದೆ ಅನ್ನೋದ್ರೆ ಸುಳಿವಿದು. ಮೊದಲ ಲಿಸ್ಟಲ್ಲಿ ಹಿಂಗಾದರೆ 2ನೇ ಲಿಸ್ಟಲ್ಲಿ DK ಶಿವಕುಮಾರ್ ಅವ್ರಿಗೆ ಸಂಕಷ್ಟ ಎದುರಾಗತ್ತಾ? ಸರ್ಕಾರಕ್ಕೆ ಸಂಕಷ್ಟ ಎದುರಾಗಲಿದೆಯಾ? ಅದೇ MP ಸೀಟ್ ಯಾಕಪ್ಪ ಮಾಡಲಿಲ್ಲ ಅವರಿಗೆ? 136 ಸೀಟ್ ಬಂದಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕೆ 9 ಸೀಟಿಗೆ ಬಂದರು? ಅವತ್ತು ನಾವು ಇದ್ದೀವಿ, ಜಡ್ಪಿಲಿ ಇರ್ತೀವಿ, ತಾಲೂಕ್ ಪಂಚಾಯತಿಲಿ ಇರ್ತೀವಿ, ಎಲ್ಲ ಇರ್ತೀವಿ. ಆದರೆ ಈ ಕ್ಯಾಬಿನೆಟಲ್ಲಿ ನಮ್ಮ ನಾಯಕರಾದ ಜಡ್ಪಿ ಜಮೀರ್ ಸಾಹೇಬರಿಗೆ ಕೊಳ್ಳೇಬೇಕಾಯಿತು. ನಮಗೆ ನಾಯಕರು ನಮ್ಮ ಸಮಾಜಕ್ಕೆ, ಎಲ್ಲ ಸಮಾಜದಲ್ಲೂ ಒಬ್ಬರು ನಾಯಕರಿದ್ದಾರೆ. ಅದೇ ರೀತಿ ನಮ್ಮ ಸಮಾಜಕ್ಕೆ ಒಬ್ಬರು ನಾಯಕರು. ನಮ್ಮ ಸಮಾಜ ಕಣ್ಗಣಿಸ್ತೀವಿ, ಓಟ್ ಕೇಳ್ತೀವಿ. ಈ ಕ್ಯಾಬಿನೆಟಲ್ಲಿ ತಗೋಬೇಕಾಯಿತು, ತುಂಬ ಗೌರವ ಬರ್ತಿತ್ತು. ಇನ್ನು ಹಬ್ಬ ಮುಂದೆ ಇದೆ, 2028. ನಾವ್ಯಾರು ಗಡ್ರಿಲ್ಲ ಇಲ್ಲಿ. ಒಂದು 100ರಲ್ಲಿ ಒಬ್ಬ ಮನುಷ್ಯ 10 ಓಟ್ ತೆಗೆದ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಬರೋಲ್ಲ. 136 ಅಂತ ಹೇಳ್ತೀರಿ, ಬರೀ 36 ಬರ್ತೀರಿ. ನಮ್ಮನ್ನು ಕಡೆಗಣಿಸಿದ್ರೆ ನಾನು ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ಕಾರ್ಯಕರ್ತ, ನನಗೆ ನೋವಾಗ್ತಾ ಇದೆ ಇವತ್ತು ನಮ್ಮ ಸಮಾಜಕ್ಕಿಲ್ಲ ಅಂತೇಳಿ. 20% ಆಗ ವೀರಶೈವರಿಗೆ 3 ಸೀಟ್ ಕೊಡ್ತೀರಿ, 3 ಸೀಟ್ ಕೊಡ್ತೀರಿ. ಇಬ್ಬರಿಗೆ 2 ಸೀಟ್ ಕೊಡ್ತೀರಿ. SC ಸಮಾಜಕ್ಕೆ 3 ಕೊಟ್ಟಿದ್ದೀರಿ, ಇನ್ನೂ 2 ಕೊಡಿ. ನಮಗೆ ಸಂತೋಷ. ಅದು ನಾವು ಅವ್ರು ಸೇರಿದ್ರೆ ಕಾಂಗ್ರೆಸ್ಗೆ ಬಲವಾಗಿರೋದು. ಅಂಥ ಸಮಾಜನ ಕಡೆಗಣಿಸ್ತಿರಲ್ಲ. ನಮಗೆ ಇಲ್ಲಿ ತನಕ CM, ಡೆಪ್ಯೂಟಿ CM ಕೊಟ್ಟಿದ್ದೀರಾ. ನಾವು ಓಟ್ ಹಾಕಿ ಎಲ್ಲ ಮಾಡಿ ನಮ್ಮಿಂದ ಅಧಿಕಾರ ಪಡೆದಿದ್ದಂಥ ನೀವು ನಾಯಕರುಗಳು ಕೂತು ಯೋಚನೆ ಮಾಡಬೇಕಾಯ್ತು. ನಮ್ಮ ಮಾನ್ಯ ಅಧ್ಯಕ್ಷರಾದಂಥವ್ರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲರೂ ವಿಶ್ವಾಸ ತಗೊಂಡು ಹೋಗ್ತಾರೆ ಅಂತ ನಾವು ನಂಬಿದ್ದೀವಿ. ಅವರು ಮುಸಲ್ಮಾನರ ಬಗ್ಗೆ ಕಾಳಜಿ ಇದ್ದಿದ್ರೆ ಅವರು ಫಸ್ಟ್ ಈ ಕ್ಯಾಬಿನೆಟಲ್ಲಿ ಅದು ಕೊಡಬೇಕಾಗಿತ್ತು. ಯಾರ್ಯಾರು ಸಿಡ್ದೇಳೋದಕ್ಕೆ ರೆಡಿ ಆಗಿದ್ದಾರೆ, ಯಾರ್ಯಾರ ಚಿತ್ತ ಯಾವ್ಯಾವ ಕಡೆಗೆ ನೆಟ್ಟಿದೆ ಅನ್ನೋ ಮಟ್ಟಿಗೀಗ ಜೇನುಗೂಡಿಗೆ ಕೈ ಹಾಕೋ ಥರ ಇದೆ ಪರಿಸ್ಥಿತಿ. ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಅವರು ಬೇರೆ ಡೆಲ್ಲಿಗೆ ಹೋಗಿ ಡೈರೆಕ್ಟ್ ಹೈಕಮಾಂಡ್ ಜೊತೆ ಮಾತಿಗೆ ಇಳಿದಿದ್ದಾರೆ. DK ಬ್ರದರ್ಸ್ ಜೊತೆ ಮಾತುಕತೆ ಇನ್ನು ಆಗೋದಲ್ಲ ಅಂತ ಗೊತ್ತಾಗಿ ಅವ್ರಿಗೆ ಹೈಕಮಾಂಡ್ ಮಟ್ಟದಲ್ಲಿಯೇ ಸಂಪರ್ಕಕ್ಕೆ ಇಳಿದು ಇಲ್ಲಿ ರಾಜ್ಯವ್ಯಾಪಿ ಪ್ರೊಟೆಸ್ಟು. ಒಂದೊಂದು ಜಿಲ್ಲೆಯಲ್ಲೂ ಎಷ್ಟೆಷ್ಟು ಸೀಟ್ ಮೈನಸ್ ಆಗಬಹುದು ತನ್ನನ್ನು ಹೊರಗಿಟ್ರೆ ಅನ್ನೋ ತನಕ ಯಾರನ್ನು ನೆಗ್ಲೆಕ್ಟ್ ಮಾಡ್ತಿರೋ ಬಿಡ್ತಿರೋ, ತನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಪಕ್ಷ ದೊಡ್ಡ ಏಟನ್ನೇ ತಿನ್ನತ್ತೆ ಅನ್ನೋ ಮೆಸೇಜನ್ನು ಕೊಡ್ತಿದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವ್ರಿಗೆ ಬಹುದೊಡ್ಡ ಸವಾಲೇ ಕಾದಿದೆಯಾ ಭವಿಷ್ಯದಲ್ಲಿ 2ನೇ ಸುತ್ತಿನ ಸಚಿವ ಸಂಪುಟದ ಎಫೆಕ್ಟ್ ಆಗಿ? ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ ಮೂಲಕ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.